ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ದಿನ ನಿಮ್ಮ ಭೂ ವ್ಯವಹಾರದಲ್ಲಿ ಒಂದು ರೀತಿ ಪ್ರಗತಿಯ ದಿನ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯ ಭೂಮಿಯ ವ್ಯವಹಾರ ಆಗಿರ್ಬೋದು, ಭೂಮಿಯನ್ನು ಮಾರಾಟ ಮಾಡೋದಾಗಿರ್ಬೋದು ಅಥವಾ ಕೊಂಡುಕೊಳ್ಳೋದಾಗಿರ್ಬೋದು, ಈ ದಿನ ಒಂದು ರೀತಿ ಪ್ರಗತಿ ಆಗುತ್ತೆ ಅಂತಲೇ ಹೇಳುತ್ತೆ. ಇನ್ನು ಅದೇ ರೀತಿಯಾಗಿ ಹೈನುಗಾರಿಕೆ ಮಾಡ್ತಾ ಇರುವಂತಹವರ ಜೀವನದಲ್ಲಿ ಈ ದಿನ ಒಂದು ಲಾಭದ ದಿನ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲೂ ಸಹ ಅನಿರೀಕ್ಷಿತವಾಗಿ ಆದಾಯವನ್ನು ನೀವು ಕಾಣ್ತೀರಾ. ಇನ್ನು ಮೇಷರಾಶಿಯವರು ಈ ದಿನ ಆದಷ್ಟು ದೇವಿ ಆರಾಧನೆ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ದಿನ ಸ್ವಲ್ಪ ಅಧಿಕ ಖರ್ಚು ಮಾಡುವಂತಹ ದಿನ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಅತಿಥಿ ಮನೆಗೆ ಬರ್ಬೋದು, ಇಂತಹ ಸಮಯದಲ್ಲಿ ಅಧಿಕವಾಗಿ ಖರ್ಚು ಮಾಡುವಂತಹ ದಿನ ಆಗಿರುತ್ತೆ ಈ ದಿನ. ಇನ್ನು ಕುಟುಂಬದಲ್ಲಿ ನಿಮ್ಮ ಒಗ್ಗಟ್ಟಿನ ನಿರ್ಧಾರ ಈ ದಿನ ಬಹಳ ಮುಖ್ಯವಾಗಿರುತ್ತೆ. ಅದೇ ರೀತಿಯಾಗಿ ಎಲ್ಲರೂ ಸಹ ಒಗ್ಗಟ್ಟಿನ ನಿರ್ಧಾರವನ್ನು ತಗೊಳ್ತೀರಾ ಅನ್ನುವಂಥದ್ದು ನಿಮ್ಮ ರಾಶಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನು ಅತಿಯಾದ ನಂಬಿಕೆ ಯಾರ ಹತ್ರ ಇಟ್ಟಿರ್ತೀರೋ ಅವರಿಂದ ಈ ದಿನ ನಿಮಗೆ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಲಾಭವಿದೆ ಅನ್ನುವಂಥದ್ದನ್ನ ನಿಮ್ಮ ರಾಶಿಯಲ್ಲಿ ಹೇಳ್ತಾ ಇದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಮ್ಮ ಇಷ್ಟು ದಿನದ ಕೆಲಸದ ಒತ್ತಡಗಳೇನಿವೆ ಅವೆಲ್ಲವೂ ಸಹ ಈ ದಿನ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಗೃಹ ನಿರ್ಮಾಣದ ಕೆಲಸಗಳೇನಿದೆ ಅವೆಲ್ಲವೂ ಸಹ ಈ ದಿನ ಮುಗಿಸ್ಕೊಳ್ತೀರಾ. ನೀವು ಯಾರೋ ಒಬ್ಬರು ಮನೆ ಕಟ್ತಿರ್ತೀರಾ, ಇನ್ನೇನು ಮುಗಿಯೋ ಹಂತದಲ್ಲಿರುತ್ತೆ, ಅವೆಲ್ಲವನ್ನೂ ಸಹ ಈ ದಿನ ಮುಗಿಸ್ಕೊಂಡು ಮನೆಯನ್ನು ಸಂಪೂರ್ಣವಾಗಿ ಮುಗಿಯುವಂಥಕ್ಕೆ ತಗೊಂಡೋಗಿ ನಿಲ್ಲಿಸುವಂತಹ ಜವಾಬ್ದಾರಿ ಈ ದಿನ ಮಿಥುನ ರಾಶಿಯವ್ರದ್ದಾಗಿರುತ್ತೆ. ಇನ್ನು ಅದೇ ರೀತಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ದಿನ ಸಮಾಜದಲ್ಲಿ ಗೌರವ ಸಿಗುತ್ತೆ ಅಂತಾನೆ ಹೇಳ್ಬೋದು. ಕಟಕ ರಾಶಿ. ಕಟಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ತೆಗೆದುಕೊಳ್ಳುವಂತಹ ಎಲ್ಲ ನಿರ್ಧಾರದಲ್ಲೂ ಸಹ ನಿಮ್ಮ ಆತ್ಮವಿಶ್ವಾಸ ಅನ್ನೋದೇನಿದೆ ಅದು ಈ ದಿನ ಸಿಕ್ಕಾಪಟ್ಟೆ ಅಗತ್ಯವಾಗಿರುತ್ತೆ. ಆದಷ್ಟು ಏನೇ ನಿರ್ಧಾರ ತಗೊಂಡ್ರೂ ನಿಮ್ಮ ಆತ್ಮವಿಶ್ವಾಸ ಇಲ್ಲಿ ಅಗತ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಚೇರಿಯಲ್ಲಿ ಯಾವುದಾದ್ರೂ ದುಡುಕಿ ನಿರ್ಧಾರ ತಗೊಳ್ಳೋದಾಗಿರ್ಬೋದು ಅಥವಾ ಅಚಾನಕ್ಕಾಗಿ ಬೇಕಾಬಿಟ್ಟಿಯಾಗಿ ನಿರ್ಧಾರ ತಗೊಳ್ಳೋದಾಗಿರ್ಬೋದು, ಇವ್ಯಾವುದು ಸಹ ಬೇಡ. ಸ್ವಲ್ಪ ಕೂತು ಯೋಚನೆ ಮಾಡಿ ಎಲ್ಲ ನಿರ್ಧಾರವನ್ನು ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ಒಂದಷ್ಟು ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಿರ್ತೀರ. ಎಕ್ಸಾಂಪಲ್ ಪೆಟ್ರೋಲ್ ಬಂಕ್ನ ನಡೆಸ್ತಾ ಇರ್ಬೋದು, ಅಥವಾ ಬೀದಿ ಬದಿ ವ್ಯಾಪಾರಸ್ಥರಾಗಿರ್ಬೋದು, ಅಥವಾ ಯಾವುದಾದ್ರು ಬಟ್ಟೆ ಅಂಗಡಿ ಜವಳಿ ಅಂಗಡಿಯನ್ನು ಇಟ್ಟಿರೋಂಥವ್ರಾಗಿರ್ಬೋದು. ಈ ದಿನ ಮಾಲೀಕರಿಗೆ ಒಂದು ಉತ್ತಮವಾದ ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆಫೀಸ್ ವರ್ಕ್ ಮಾಡ್ತಾ ಇರೋರಿಗೆ ಈ ದಿನ ಒಂದು ರೀತಿ ನೀವು ಮಾಡ್ತಿರೋಂತಹ ಕೆಲಸದಲ್ಲಿ ತೃಪ್ತಿ ಇರುತ್ತೆ. ಎಲ್ಲ ನಾವು ಮಾಡ್ತಿರೋಂತಹ ಕೆಲಸ ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನುವಂತಹ ಒಂದು ದಿನ ಈ ದಿನ ಆಗಿರುತ್ತೆ. ಅದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿ ಬರಿತಾ ಇರುವಂಥವರು ಬಹಳ ಧೈರ್ಯದಿಂದ ಬರಿಬೇಕಾಗುತ್ತೆ. ನಿಮ್ಮ ಆತ್ಮಸ್ಥೈರ್ಯ ಅನ್ನೋದೇನಿದೆ ಅದು ಈ ದಿನ ನಿಮಗೆ ಅಗತ್ಯವಾಗಿ ಬೇಕಾಗಿರುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಹೊಸ ಉದ್ಯೋಗದಲ್ಲಿ ಈ ದಿನ ನಿಮಗೆ ಪ್ರಗತಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಎಲ್ಲೋ ಒಂದು ಕಡೆ ಬೇರೆ ಕಡೆ ಮಾಡ್ತಿರ್ತೀರ, ಆ ಕೆಲಸದಲ್ಲಿ ಬೇಸತ್ತು ಬೇರೆ ಕೆಲಸಕ್ಕೆ ಬಂದಿರ್ತೀರ. ಸೇರ್ಕೊಂಡಿರುವಂತಹ ಕೆಲಸದಲ್ಲಿ ಈ ದಿನ ನೀವು ಪ್ರಗತಿಯನ್ನು ಕಾಣ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಮಗಳ ವಿವಾಹದ ವಿಚಾರ ಏನಿದೆ ಅಲ್ಲಿ ಯಾವುದೇ ರೀತಿಯಲ್ಲೂ ಸಹ ದುಡುಕಿ ದಿಢೀರಂತ ತೀರ್ಮಾನ ತಗೊಳ್ಳೋದು ವೇಸ್ಟ್ ಆಗಿಬಿಡುತ್ತೆ. ಸ್ವಲ್ಪ ಕೂತು ನಿಧಾನವಾಗಿ ಯೋಚನೆ ಮಾಡೋದು ಈ ದಿನ ಇಲ್ಲಿ ಅಗತ್ಯವಾಗಿರುತ್ತೆ. ಇನ್ನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರೋಂಥವ್ರಿಗಂತೂ ಈ ದಿನ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಆದಾಯ ಅತಿ ಹೆಚ್ಚಾಗಿ ಬರುತ್ತೆ. ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಅವಕಾಶವನ್ನು ನೀವು ಯಾರಿಗೂ ಸಹ ಕೊಡಬೇಡಿ. ನಿಮ್ಮ ಒಳ್ಳೆಯತನವನ್ನು ಬೇರೆಯವರು ಉಪಯೋಗಿಸ್ಕೊಂಡು ಅದನ್ನು ಅವರಿಗೆ ಹೆಂಗೆ ಬೇಕೋ ಆ ಥರ ಉಪಯೋಗಿಸ್ಕೊಳ್ತಾರೆ. ಆದಷ್ಟು ನಿಮ್ಮ ಒಳ್ಳೆತನ ಅಥವಾ ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಲಿ ಇಟ್ಕೊಳ್ಳಿ ಅಂತಲೇ ಹೇಳ್ಬೋದು. ಇನ್ನು ಮಹಿಳೆಯರು
ಮದುವೆ ಆಗದೆ ಒಬ್ಬಂಟಿ ಆಗಿರ್ತೀರಾ, ಈ ದಿನ ನಿಮ್ಮ ವಿರಕ್ತಿ ಅನ್ನೋದೇನಿದೆ ಅದು ಒಂದು ಸ್ವಲ್ಪ ಕಾಡ್ತಾ ಹೋಗುತ್ತೆ ನಿಮ್ಮನ್ನ. ಅದೇ ರೀತಿಯಾಗಿ ಸಿನಿಮಾದಲ್ಲಿ ನಡೆಸ್ತಾ ಇರುವಂಥ ನಟ ನಟಿಯರಿಗೆ ಈ ದಿನ ಒಂದು ರೀತಿ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಸಾಮಾಜಿಕವಾಗಿ ಒಳ್ಳೆಯ ಗೌರವವನ್ನು ಪಡ್ಕೋತೀರಾ. ಅದೇ ರೀತಿಯಾಗಿ ಧನ ಲಾಭವನ್ನು ಸಹ ನಟ ನಟಿಯರು ಪಡ್ಕೋತೀರಾ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಮ್ಮ ತಂದೆಯ ಆರೋಗ್ಯದಲ್ಲಿ ಕೊಂಚ ಚೇತರಿಕೆ ಕಾಣ್ಬೋದು. ಅದೇ ರೀತಿಯಾಗಿ ಮಹಿಳೆಯರು ವಿದೇಶ ಪ್ರವಾಸವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಅತಿ ಹೆಚ್ಚು ಕಾಣಿಸ್ತಾ ಇದೆ. ಇನ್ನು ವೃಶ್ಚಿಕ ರಾಶಿಯವರು ಬಹಳ ದಿನಗಳಿಂದ ಕೋರ್ಟ್ ವಿಚಾರಕ್ಕೆ ಸಾಕಷ್ಟು ಅಲ್ದಾಡ್ತಾ ಇರ್ತೀರಾ. ಅಂಥ ವಿಚಾರದಲ್ಲಿ ಈ ದಿನ ಎಲ್ಲವೂ ಸಹ ಪೂರ್ಣವಾಗಿ ನಿಮ್ಮ ಪರವಾಗಿ ಕೇಸ್ ನಿಂತ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಕೋರ್ಟಲ್ಲೂ ಸಹ ನೀವು ಜಯವನ್ನು ಪಡ್ಕೋತೀರಾ ಅಂತಲೇ ಹೇಳ್ಬೋದು. ಧನುರ್ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಕಲಾವಿದರಿಗೆ ಈ ದಿನ ಎಲ್ಲೋ ಒಂದು ಕಡೆ ಆತ್ಮಶಕ್ತಿ ಕೊರತೆ ಆಗುವಂತಹ ಸಾಧ್ಯತೆ ಇದೆ. ನಿಮಗೂ ಅನಿಸುತ್ತೆ, ನಿಮ್ಮ ಆತ್ಮಸ್ಥೈರ್ಯದಲ್ಲೂ ಅಷ್ಟೇ ನಿಮ್ಗೆ ಅನ್ನಿಸ್ತಿದೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಏನೂ ಆಗ್ತಿಲ್ಲ ಅನ್ನುವಂಥ ಒಂದು ಕೊರತೆ ನಿಮಗೆ ಕಾಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆದಷ್ಟು ನಿಮ್ಮ ಆತ್ಮಸ್ಥೈರ್ಯವನ್ನು ನೀವು ವೃದ್ಧಿ ಮಾಡ್ಕೋಬೇಕು. ನೀವು ಕೊರಗಬಾರ್ದು, ಕುಗ್ಗಬಾರ್ದು ಅನ್ನೋಂಥದ್ದು ನಿಮ್ಮ ಮನಸ್ಥೈರ್ಯದಲ್ಲಿ ಇರಬೇಕಾಗತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಇರುವಂತಹ ಸಾಮರಸ್ಯ ಏನಿದೆ ಅಲ್ಲ, ಅದನ್ನು ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಕೂತು ನಿಂತು ಮಾತಾಡಿ ಎಲ್ಲವೂ ಸಹ ಸಲೀಸಾಗಿ ಮುಗಿಯುತ್ತಾ ಹೋಗುತ್ತೆ. ಇನ್ನು ನಿಮ್ಮ ಆತ್ಮೀಯರು ನಿಮ್ಮ ಸಾಲವನ್ನು ತೀರಿಸುವಂತಹ ಸಾಧ್ಯತೆ ಈ ದಿನ ಅತಿ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಮಕರ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪನೂ ಸಹ ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಈ ದಿನ ನಿಮಗೆ ಅಪಾಯವನ್ನು ಉಂಟು ಮಾಡುತ್ತೆ. ವಾಪಸ್ಸು ಆ ಹಣ ಬರದೇ ಇರುವಂಥ ಸಾಧ್ಯತೆ ಕೂಡ ಇರುತ್ತೆ. ನಿಮಗೆ ಯಾವುದೇ ರೀತಿ ಲಾಭ ಸಿಗದೇ ಇರುವಂತಹ ಚಾನ್ಸಸ್ ಕೂಡ ಈ ದಿನ ಮಕರ ರಾಶಿಯವರಿಗೆ ಕಂಡುಬರ್ತಾ ಇರುವಂಥದ್ದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ, ಅದರಲ್ಲೂ ವೈದ್ಯಕೀಯ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ, ಈ ದಿನ ನೀವು ಬರೆಯುವಂತಹ ಎಲ್ಲ ಎಕ್ಸಾಮ್ ಆಗಿರ್ಬೋದು, ಪ್ರಾಕ್ಟಿಕಲ್ಸ್ ಆಗಿರ್ಬೋದು, ಜಯವನ್ನು ಸಾಧಿಸ್ತೀರಾ ಅಂತಲೇ ಹೇಳ್ತಾ ಇದೆ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಸೇವಾ ನಿರತರಾಗಿ ವಿಶೇಷ ಆದಾಯವನ್ನು ನೀವು ಪಡ್ಕೋತೀರಾ. ಅದೇ ರೀತಿಯಾಗಿ ಕೈಗೊಂಡಂತಹ ನಿರ್ಧಾರಗಳಿಗೆ ನೀವು ಬದ್ಧರಾಗಿ ನಿಮ್ಮ ಕಾರ್ಯಕ್ರಮಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವ್ರಿಗೆ ಈ ದಿನ, ಅಥವಾ ಯಾವುದಾದ್ರೂ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಬೇಕು, ಯಾವುದೋ ಒಂದು ಉದ್ಯೋಗನ ಸ್ಟಾರ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿರೋರಿಗೆ ಇವತ್ತಿನ ದಿನ ತುಂಬ ಒಳ್ಳೆಯದಾಗಿದೆ. ಈ ದಿನ ಸ್ಟಾರ್ಟ್ ಮಾಡ್ಬೋದು. ಮೀನರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಆಸ್ತಿ ವಿಚಾರಕ್ಕಾಗಿ ಬಹಳ ದಿನಗಳಿಂದ ನಿಮ್ಮ ಸಹೋದರರ ಜೊತೆ, ನಿಮ್ಮ ಒಡ ಹುಟ್ಟಿದವರ ಜೊತೆ ಸಾಕಷ್ಟು ಅಗ್ಗಜಗ್ಗಾಟವನ್ನು ಮಾಡಿರ್ತೀರಾ. ಆದರೆ ಈ ದಿನ ನಿಮ್ಮ ಸಹೋದರನ ಮನವೊಲಿಕೆ ಮಾಡೋದ್ರಲ್ಲಿ ನೀವು ಸಫಲ ಆಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೂ ಮುಂಚೆ ನಿಮ್ಮ ಬುದ್ಧಿವಂತಿಕೆ ಅನ್ನೋದೇನಿದೆ ಇಲ್ಲಿ ಅತ್ಯಗತ್ಯವಾಗಿರುತ್ತೆ. ನಿಮ್ಮ ಬುದ್ಧಿವಂತಿಕೆಯಿಂದ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಂಡಷ್ಟು ಎಲ್ಲವೂ ಸಹ ಒಳ್ಳೆಯದಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದರೆ ಎಲ್ಲವೂ ಸಹ ಉತ್ತಮವಾಗಿದೆ. ಆದಷ್ಟು ದೇವಿ ಆರಾಧನೆ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ.